ಮತ್ತು ಸುಜಾತಕ್ಕ ಅವರ ಅಭಿಮಾನಿಗಳು ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಬಂದಿರುವುದು ಹೆಮ್ಮೆಯ ಸಂಗತಿ. ಬಂಧುಗಳೇ, ಆಧುನಿಕ ಭಾರತದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ, ಮೊದಲ ವಿಶ್ವವಿದ್ಯಾಲಯ, 170ರ ಸಂಭ್ರಮದಲ್ಲಿರುವ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಕನ್ನಡ ವಿಭಾಗದ 48ರ ಸಂದರ್ಭದಲ್ಲಿ ಇಂತಹ ಒಂದು ಸಾಂಸ್ಕೃತಿಕ ಪರ್ವ ಹಬ್ಬ ನಡೀತಾ ಇದೆಯಲ್ಲ, ಇದು ಮುಂಬೈ ತುಳು ಕನ್ನಡಿಗರ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. 20ನೆಯ ಶತಮಾನದ ಮೊದಲ ಮಹಾಕಾವ್ಯವನ್ನು ಬರೆದಂತಹ 86ರ ಹರೆಯದ ಕ್ರಿಯಾಶೀಲ ವ್ಯಕ್ತಿತ್ವದ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಬಂದಿರುವುದು ಸಮಸ್ತ ಭಾರತದ ಭಾಗ್ಯ, ಭಾರತ ಭಾಗ್ಯ ಅಂತ ಕರಿತೇವಲ್ಲ, ಅಂತಹ ವೀರಪ್ಪ ಮೊಯ್ಲಿಯವರನ್ನು ಇಡೀ ಮುಂಬೈ ಸಮಸ್ತ ತುಳು ಕನ್ನಡಿಗರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದು ಕೇವಲ ಕೃತಿ ಬಿಡುಗಡೆ ಕಾರ್ಯಕ್ರಮ ಅಲ್ಲ, ಇದೊಂದು ರೀತಿಯಲ್ಲಿ ನುಡಿ ಹಬ್ಬ ಅಂತ ನಾನು ಅಂದ್ಕೊಂಡಿದ್ದೀನಿ. ನುಡಿ ಹಬ್ಬ ಅಂತ ಹೇಳಿದ್ರೆ ಅದು ಕನ್ನಡ ವಿಶ್ವವಿದ್ಯಾಲಯದ ಘಟಿಕೋತ್ಸವ. 6 ಕರ್ನಾಟಕದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ವೀರಪ್ಪ ಮೊಯ್ಲಿಯವರು. ಯೋಚನೆ ಮಾಡಿದ್ರು, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ಚಂದ್ರಾರ್ಕ ತಾರಾಂಬರ